ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಕಾಡು ಮಾವಿನ ಹಣ್ಣಿನ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಕಾಡು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಬೇಕು. ಅದಕ್ಕೆ 1 ಕಡಿ ಆಗುವಷ್ಟು ತೆಂಗಿನಕಾಯಿ, 8 ಎಸಳು ಬೆಳ್ಳುಳ್ಳಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆಯೇ 4 ಹಸಿಮೆಣಸನ್ನು ಸೇರಿಸಿಕೊಂಡಿದ್ದೇನೆ. ಮತ್ತೆ 3 ಬಿಳಿ ಮೆಣಸನ್ನು ಸೇರಿಸಿಕೊಂಡಿದ್ದೇನೆ. ನಿಮ್ಮ ಖಾರಕ್ಕನುಗುಣವಾಗಿ ಸೇರಿಸಿಕೊಳ್ಬೋದು ಅಥವಾ ಒಣಮೆಣಸನ್ನು ಸಹ ಹಾಕ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡಿದ್ದೇನೆ. ಈಗ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಇಷ್ಟೇ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಚಟ್ನಿಗೆ ಯಾವ ಥರ ತರಿಯಾಗಿರುತ್ತೆ ಹಾಗೆ ಇರಬೇಕು. ನೀರನ್ನು ಸೇರಿಸಬಾರ್ದು, ಹಾಗೆಯೇ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ತೊಳೆದಿಟ್ಟಿರುವ ಮಾವಿನ ಹಣ್ಣಿನ ತೊಟ್ಟನ್ನು ಕಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಸೊನೆ ಇರುತ್ತೆ, ಹಾಗಾಗಿ ಕಟ್ ಮಾಡಿಕೊಳ್ಬೇಕು. ಇದೇ ಥರ ಎಲ್ಲ ಮಾವಿನ ಹಣ್ಣಿನ ತೊಟ್ಟನ್ನು ಕಟ್ ಮಾಡಿಕೊಳ್ಬೇಕು. ಈಗ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ. ತೊಟ್ಟನ್ನು ಕಟ್ ಮಾಡಿದ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಈ ಥರ ತೆಗಿಬೇಕು. ಸಿಪ್ಪೆಯನ್ನು ಬಿಸಾಡಬಾರ್ದು, ಇದರಲ್ಲಿ ಹಾಕಬೇಕು. ಅದರಲ್ಲಿ ಕೂಡ ರಸ ಇರುತ್ತೆ. ಗ್ರೈಂಡ್ ಮಾಡಿದ ಚಟ್ನಿ ಹಾಕಿದ ನಂತರ ಸಿಪ್ಪೆಯೊಳಗೆ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸಿಪ್ಪೆ ಕೂಡ ಹಾಕಬೇಕು. ಈಗ ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತಗೊಂಡಾಯಿತು. ಈಗ ಇದಕ್ಕೆ ಗ್ರೈಂಡ್ ಮಾಡಿದ ಚಟ್ನಿಯನ್ನು ಸೇರಿಸಿಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಉಪ್ಪು ಕಡಿಮೆ ಅನಿಸಿದರೆ ಪುಡಿ ಉಪ್ಪನ್ನು ಈಗ ಸೇರಿಸಿಕೊಳ್ಬೋದು. ಈಗ ಮಾವಿನ ಹಣ್ಣಿನ ಚಟ್ನಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ಇರುತ್ತೆ. ಗಂಜಿ ಊಟಕ್ಕೆ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ. ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ. ಹಾಗೆಯೇ ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.